ಇಡ್ಚಂದ್ ಕಾಚ್ ಹಿಡಿತದ ಏನಂತ ನೀವೇನ್ ಮಾಡೋದ್ ಚಪಾತಿ ಅವಕಾಕಿ ತಮರ ಚಟ್ಟಪ್ಪ ಇವ ಏನು ಮರ ಕೆಲಸ ಮಾಡ ನಿಮಗೇನು ಅತ್ತಿಲ್ಲೋ ಅದು ತಿನ್ಬೇಕಲ್ಲ ಮೇನ ಕ್ಯಾಚಡಿ ಕ್ಯಾಚಡಿ ಏ ಅಲ್ಲಿ ಇದ್ರಾಗ ಒಳಗಡೆ ಒಟ್ಟು ಜಳಗ್ಯಾಗ ತೊಗೊಂಬೋಗು ತಮ್ಮಂದು ಅಯ್ಯ ಕೈಲಿ ತೋತದ ನೋಡದು ಕೈಯಂದು ಸಣ್ಣದ ಇನ್ನ ಎಡ್ಸಂದ್ ಕೂತದಳು ವಿಡಿಯೋ ಕ್ಲಿಯರ್ ಬರ್ಲಿ ನೋಡವ ಒಳಗಡೆ ಕಡುಬಾ ಕಡುಬು ತೊಂಬ ಒಂದ್ ಬೊಗಣೆ ನೀರ್ ತಂಬರೇ ಒಂದ್ ದೊಡ್ಡ ಬೊಗಣೆ ನೀರ್ ತಂಬ ಅಲ್ಲತ್ತ ಅದಕ್ಕ ಮೆತ್ ಮೆತ್ತ ಒಂದ್ ರೊಟ್ಟಿ ಬೇಕು ಅದ ಹಿಂಗ ಎತ್ಕೊಂಡ್ ಕುಡಲ್ಲ ಹಿಂಗ್ ಕುಡಿದು ಎತ್ಕಡ್ದಪ್ಲೆ ಯವ್ವ ಹಂಗ ಹೆಂಗ್ ಕುಡ್ಲಿಕ್ ಬರ್ತದ ಅದಕ್ಕ ಬಾಳಿಕೆ ಇಲ್ಲ ಮಾಂಗಿದ್ರು ಕುಡಿಯತ್ತೋವ ಏ ಅವೇನ್ ಕುಡಿತಿ ಅದಕ್ಕೆ ಕೊಟ್ಟಿನ ಅವನಿಗೆ ಊಟ ತಂದೆ ನೀರ್ ತೋ ನೀರು ಚಪಾತಿ ಇಟ್ಟು ಹಾಳಾಯ್ತು ನೋಡ್ರಿ ಬಾಲೆಗೆ ಕೊಟ್ಟ ಕುಡಿತದಿಲ್ಲ ಓಡೋದು ಬೊಗಣಿನೇ ತೊಗೊಂಡ್ ಐತಂದ್ರ ತೊಗೊಂಡ್ ಹೋಗತ್ತ ಅಡಿಗೆಗಿನ ಮಾಡಿ ಉಣ್ತದ ಅಡಿಗೆಗಿನ ಮಾಡಿ ಉಣ್ತದ ಅಲ್ಲಿ ಕೊಳ್ಳಿಗದು ಬೀಳಲ್ಲ ಕೊಳ್ಳಿಗದು ಬೀಳಲ್ಲ ಬಂದ ಬೀಳ್ತಾವ ಹಾ ಬೀಳ್ತಾವ ಏನ್ ನಿನ್ಗ ಬಾಲೆ ಬೀಳ್ತಾವ ಇಲ್ಲತ್ತ ಯಾರು ಇದ್ದೀರ ಬೀಳ್ತಾವ ಇದ್ವನ್ರಿ ಆಯ್ ನೀನ ತಳಗೆ ಕಡದಿರ ನೀನ ವೈದಿ ಸಾಕಾಗ್ಯದ ಅದಕ್ಕೆ ಎಲ್ಲ ರೇಟ್ ಹಾಕ್ಯಾರ ಎಲ್ಲಿ ತಿನ್ಬೇಕದು ನೋಡ ಅದನ್ನು ಚೆನ್ನ ಮುಂದ್ ವಾಲತ್ತ ನೋಡದು ಇದು ಹಾರಿ ಹೋದ್ ಬಂದ್ ಮಾಡಿದಿಲ್ರಿ ಅವಾಗ ಬಾಲ್ಯ ಬಂದರ್ಕಿಲ್ಲಿ ಊಟ ಕೊಟ್ಟಿದ್ದೆ ಬಾಲ್ಯಾಕ ಮತ್ತೇನ್ ಮೆತ್ ಏನ್ರಿ ಮಾಡ್ರಿ ತೊಗೊಂಬರಿ ಸೊಕ್ಕಿಂದ ನೀರ್ ಕುಡಿ ಏ ಅದು ಚೆನ್ನಾಗ್ ನೀರ್ ತಿಲ್ಲಿಲೇ ನೋಡು ಮುಟ್ಲಿ ಅದು ಕಡುಬು ತೊಂಬ ಹೋಗಿ ನೀರ್ ಕುಡಿತ ನೋಡು ನೀರ್ ಕುಡಿ ನೀರ್ ಕುಡಿಯೋ ಹಾರಿ ನೀರ್ ಕುಡಿ ನೀರ್ ಕುಡಿ ನೀರ್ ಕುಡಿ ತಗೋ ನೀನು ಬೊಗಣಿ ಏನ ಪೇರ್ಕ ಇದಾವ ಏನಲ್ಲಿ ಏ ಹೂವ ಎಕ್ಕಿ ಹೂವ ಸ್ವಾದ ಹತ್ತದಕ್ಕೆ ಎಕ್ಕಿ ಹೂವ ಎಕ್ಕಿ ಹೂವ ಅನ್ನತ್ತಿತ್ತು ಐಕೊಂತಿತ್ತದ ಮಾತ ಆ ಕೈಲಿ ಜೊಕ್ಕೊಂತಿತ್ತದ ಎಕ್ಕಿ ಹೂವ ಈಗ ಕಣ್ಣಾಗ ಸಿಡಿಸ್ಕೊಂಡು ನಿನ್ ನೋವುನ ಈಗ ಏನ್ ಮಾಡೋಣಪ್ಪ
ಮಾತೊಂದ್ ಬರ್ಲಿ ಏನೋಕ ಎಲ್ಲ ಮನುಷ್ಯರಂಗೆ ಮಾತೊಂದ್ ಬರ್ಲಿ. ಏನಿದ ಇದು ಬಾದ್ಯ ಹೊಡ್ದೆ ಅದ ನೋಡು. ಇವಾಗ ಅಡುಗೆ ಅಂತೂ ಎಲ್ಲ ಆಗ್ಯದ್ರಿ. ಆದ್ರೆ ಸಂತಿಗೆ ಹೋಗ್ಬೇಕಾಗೈತೇನ. ಸಂತಿಗೆ ಹೋಗ್ಬೇಕಾದ್ರೆ ಏನೋ ಒಂದು 5-10 ನಿಮಿಷ ಲೇಟ್ ಆಗ್ತದ. ನಮ್ಮ ಜಟ್ಟುಂದ ಸಾಲ ಇದ್ದಿಲ್ರಿ ಅವತ್ತು, ಅದಕ್ಕಾಗಿ ಜಟ್ಟುನು ಮನೆಗಿದ್ನು. ಅದ್ರಾಗ ಈಗ ಸಂತಿಗೆ ಬಂದಿದ್ದೇವೆ ರೀ. ನಮ್ಗೆ ಸಂತಿಗೆ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗೈತ್ರಿ. ಹಾಗಾಗಿ ಸಂತಿನ ಅಂದ್ರೆ ಭಾರತ ತಕ್ಕನೇ ಇದಿರ್ತದೆ ಇಲ್ಲಿ ಸಂತಿ. ಟೈಮ್ 11:30 ಆಗಿತ್ತು. ಅಡ್ಡಾಟಿಗೆ ಆದರೂ ಇನ್ನೊಂದು ಅರ್ಧ ಗಂಟೆ ಸಂತಿ ಇದ್ದಿರ್ತದೆ. ಅದಕ್ಕೆ ಟಮಾಟೆ ತೊಳತ್ತಿದ್ದ. ಕಬ್ಬನ್ಯಾಗ ಹುಲ್ಲಂತೂ ಜಾಸ್ತಿ ಆಗಿತ್ರಿ. ಅದ್ರ ಕಸ ತೆಗಿಸ್ಬೇಕಾದ್ರಂತೂ ಇನ್ನೊಂದು 2-3 ದಿನ ಕಸ ತೆಗಿಲಿಕ್ಕೆ ಬರ್ಲಂತ ಹೇಳಿದ್ರು ಕೂಲಿದವರು. ಹಂಗಾಕೆಸಿಂದ ಇವತ್ತು ನನಗೆ ಹೊಲಕ್ಕೆ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗಿತ್ತು. ಬರಬಾರ್ದು ಅಂದ್ಕೊಂಡಿದ್ದೆ. ಆದರೂ ಒಂದು ಸ್ವಲ್ಪ ದಂಡಿಗೆ ಈ ಕಡೆ ಕನ್ಸತಿ ಭಾಳಷ್ಟು ದಮ್ ಆಗಿತ್ರಿ. ಅದಕ್ಕೆ ಮಧ್ಯಾಹ್ನದಿಂದ ಬಂದು ಅದಿಷ್ಟು ತೆಗೆದೆವು. ಅಮ್ಮ ಎತ್ಕೊಳ್ಳೋ ಮೇವು ಐತೇನು ಒಯ್ದು? ಬೈಲೈತಿಲ್ಲ ಈ ಕಡೆ ದೊಡ್ಡ. ಈ ಸೈಡ್ ಒಂದು ಸ್ವಲ್ಪ ಸರ್ಕಾರ ಹುಲ್ಲ ದಂಡಿಗೆ ಕೈಸರಿ ಜಾಸ್ತಿ ಆಗಿತ್ರಿ. ಹಂಗಾಗಿ ಇದಿಷ್ಟು ಈ ದಂಡಿ ಸೈಡಿಂದ ಒಂದು ಸ್ವಲ್ಪ ಕಸ ತೆಗೆದಿದ್ದು ಇವತ್ತು. ಇದಿಷ್ಟು ಪೂರ ನಾಳೆ ತೆಗಿಬೇಕು. ಒಂದು 4-5 ಮಂದಿ ಬರ್ತಾರೆ ನಾಳೆ ಕೂಲಿದವರು. ಇವತ್ತು ಅವ್ರು ಬಂದಿದ್ದಿಲ್ಲ. ನಮ್ಗೆ ಬರ್ಬೇಕಾದ್ರೆ ಸಂತಿ ಇತ್ತು ಊರಾಗ. ಸಂತಿ ಮಾಡಿ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗಿತ್ತು. ಹಂಗಾಗಿ ಅವರು ಕೂಲಿದವ್ರು ಭೀ ಬಂದಿದ್ದಿಲ್ಲ ಅಂತೇಳಿ ಇದಿಷ್ಟು ದಂಡಿಗೆ ಒಂದು ಸ್ವಲ್ಪ ನೀರು ಬಂದು ಇಲ್ಲಿ ದಂಡಿಗೆ ನಿಂದಿರ್ತಾವಲ್ರಿ ಸರ್ಕಾರ ದಂಡಿಗೆ. ಹಂಗಾಗಿ ಜಾಸ್ತಿ ಕೈಸೋದಿಲ್ಲ ಅದು ಆಗಿಬಿಟ್ಟಿತ್ತು. ಈ ಬಾಯ್ತಾಕ ಒಂದಿಷ್ಟು ತೆಗೆದುಬಿಟ್ಟಿವಿ. ನಾಳೆಗೆ ಮೊದಲ ಇದಿಟ್ಟು ಕಬ್ಬಿಂದ ಕಸನೇ ತೆಗೆದು ಬಿಡ್ಬೇಕಲ್ಲ ಥರ. ಏಕೆಂದ್ರೆ ಒಂದು ಸ್ವಲ್ಪ ದೊಡ್ಡದಾಯ್ತಂದ್ರಂತೂ ಮತ್ತು ಜಾಸ್ತಿ ಹುಲ್ಲಾಗ್ಬಿಡ್ತದೆ. ಅದಕ್ಕೆ ಇದೊಂದು ಸಲ ಕಸ ತೆಗೆದು ಮನೆಗೆ ಖಾತಾ ಹರಡಿದ್ದೇವಲ್ರಿ. ಅದ್ರಾಗ ಖಾತಾ ಬೇರೆ ಹಾಗೆ ಖಾಲಿ ಕಾಣತ್ತಿತ್ತು. ಅದಕ್ಕೆ ಒಂದು ಸಲ ಕಸ ತೆಗೆದ್ರೆ ಎಲ್ಲ ಮಿಕ್ಸ್ ಆಗಿಬಿಡ್ತದೆ ಅಂಥೇಳಿ ನಾಳೆ ತೆಗಿಬೇಕ್ರಿ ಇದಕ್ಕೆ ಕಸ ಅಂತ ಹೊತ್ತು ಹೋಗ್ಯದ. ಹೋಗ್ಬೇಕ್ರಿ ನಾವು ಮನೆಗೆ. ಎತ್ತುಗಳಿಗೆ ನೀರು ಕುಡ್ಸಕತ್ತಾರೆ ಎತ್ತುಗಳಿಗೆ ಅವರು. ಹೊಲದಾಗ ಕೆಲಸ ಅಂತೂ ಭಾಳಷ್ಟು ಬಂದಿದ್ದೇವ್ರಿ. ಈಗ ಇದು 2ನೇ ಬೀಡ ಇದ್ದಿದ್ದು ಹತ್ತಿ ಬಂದಿತ್ತು. ಅದ್ರ ಜಾಸ್ತಿ ಕುಡಿತ್ತು ಹತ್ತಿ. ಆದ್ರೂ ಬಿಡಿಸ್ಲಾಕತ್ತಿದ್ದಾರೆ ಒಂದು ಸ್ವಲ್ಪ 4 ಮಂದಿ. ಅದ್ರಾಗ ಕಬ್ಬಿನ ಕಸ ಬೇರೆ ತೆಗಿಬೇಕು. ಗೋಧಿ ಅಂತೂ ಜಮಿ ಅಂತೂ ಇನ್ನೊಂದು ಥೊಡೆ ದಿನ ಬಿಟ್ಟು ಬಂದದ್ರಿಗೆ. ಅಂದ್ರೆ ಜಮಿ ಫಸ್ಟ್ ಬರ್ತದೆ ಕೊಯ್ಲಿಕ್ಕೆ. ಗೋಧಿಯನ್ನು ಇನ್ನೂ ಲೇಟ್ ಮಾಡಿ ಬಂದಿರ್ತದೆ. ಅದ್ರಾಗ ಬೇರೆ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಜೋಳದ ಬಾಟಿ ಆಗಿಬಿಟ್ಟಿದ್ರಿ. ಕೊಯ್ಬೇಕಾದ್ರಂತೂ ಜೋಳ ಕೊಯ್ಯಕ್ಕನೆ ಭಾಳಷ್ಟು ಒಣಗಿ ಬಿಡ್ತಾ ಅಂಥೇಳಿ. ಆದರೂ ಅದಿಷ್ಟನ್ನ ಬಾಟಿ ಕಿತ್ತಾಕಬೇಕು. ದಿನ ಹಸಿ ಹುಲ್ಬೇಕು. ನೀನು ಎತ್ತಿಗೆ ಎಲ್ಲಿ ತರ್ಬೇಕು. ದಿನ ಹಸಿ ಹುಲ್ಬೇಕು. ನೀನು ಎತ್ತಿಗೆ ಎಲ್ಲಿ ತರ್ಬೇಕು ಬ್ಯಾಸ್ಗಿ ದಿನದಾಗ. ಕುರಿಗೆ ಒಯ್ಬೇಕಾದ್ರೆ ಅಂತೂ ಮೇವು ಅಂತೂ ಕುರಿ ತಿನ್ನೋ ಮೇವು ಅಂತೂ ಏನೂ ಇದ್ದಿದ್ದಿಲ್ಲ. ಇದೆ ಮೆಕ್ಕೆಜೋಳ ದಂಟ ತೊಗೊಂಡು ಬಿಟ್ಟಿದ್ರು ಕುರಿ ಪುರ್ತಕ್ಕಂಥ ಕಿಸ್ನ ಒಂದೇ ಇತ್ತು ಕುರಿ. ಅದನ್ನು ಒಂದು ಸ್ವಲ್ಪ ಸಂಜೆ ಹೋಗೋ ಟೈಮಿಗೆ ಹೋದ್ರದ್ದು ಇದ್ರ ನೋಡ್ತಿದ್ರು ಅದು ಏನು ಹಸಿಮು ತಂದಾರ ಅಂತ ಹೇಳ್ಕಿಸಿಂದ. ಅದಕ್ಕೆ ಅದಿಷ್ಟು ಹಸಿಮು ತೊಗೊಂಡಿದ್ರು.
ಸರಿ ಎತ್ತಾವ ತಾನೆ ನಡಿ ತಗೋ ಕಟ್ ನಡಿ ನಡಿ ಹಾಂ ಅದಕ್ಕಿದು ಏರಿಯಾ ಹೊಡೆದೀನಿ ಅದು ಸುಟ್ಟಾವ ಹ್ಞೂ ಹ್ಞೂ